ಏಕಾದಶಿ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. 60 ವರ್ಷ ಇತಿಹಾಸ ಹೊಂದಿದ ಗೋಂಧುಳಿ ಸಮಾಜದ ಶ್ರೀ ಪಾಂಡುರಂಗ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ದಾನಿಗಳ ಅವಶ್ಯಕತೆ ಇದೆ. ವಾಸುದೇವ್ ನವಲಿ, ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1 ಪಂಪಾನಗರದಲ್ಲಿರುವ ಗೋಂಧುಳಿ ಸಮಾಜದವರ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವಸ್ಥಾನ 60 ವರ್ಷಗಳ ಇತಿಹಾಸವನ್ನ ಹೊಂದಿದ್ದು, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ದಾನಿಗಳ ಅವಶ್ಯಕತೆ ಇದೆ ಎಂದು ಮಾಜಿ ನಗರಸಭಾ ಸದಸ್ಯ ವಾಸುದೇವ್ ನವಲಿ ಹೇಳಿದರು. ಶನಿವಾರದಂದು ಆಷಾಢ ಮಾಸದ ಏಕಾದಶಿ ಪ್ರಯುಕ್ತ ಶ್ರೀ ಪಾಂಡರಾಪುರದ ಮಹಾರಥೋತ್ಸವದ ಅಂಗವಾಗಿ ಆಯೋಜಿಸಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈಗಾಗಲೇ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರಾದ ಜನಾರ್ದನ ರೆಡ್ಡಿ ತಮ್ಮ ಅನುದಾನವನ್ನು ದೇವಸ್ಥಾನದ ಅಭಿವೃದ್ಧಿಗೆ ನೀಡಲಾಗಿದ್ದು, ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹಣಕಾಸಿನ ಅಗತ್ಯತೆ ಹೊಂದಿದ್ದು, ಆಸ್ತಿಕ ಮನೋಭಾವನೆ ಹೊಂದಿರುವ ದಾನಿಗಳು ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಪಾಂಡುರಂಗ ರುಕ್ಮಾಯಿ ಮೂಲಮೂರ್ತಿಗೆ ಕಾಕಡ ಆರತಿ, ಅಭಿಷೇಕ, ಪಾರಾಯಣ ಮತ್ತಿತರ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದ್ದು, ಅಪಾರ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಕಾಶ್ ಗೋಂಧೋಳಿ, ನಾಗರಾಜ್ ಗಣಾಚಾರಿ ಸೇರಿದಂತೆ ದೇವಸ್ಥಾನ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು. ವಾರ್ಡ್ ನಂಬರ್ 1ರಲ್ಲಿರುವ ಪಾಂಡುರಂಗ ದೇವಸ್ಥಾನದಲ್ಲಿ ಇಂದು ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮ ಜರುಗುತ್ತಿದ್ದು, ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ಮತ್ತು ಇನ್ನಿತರ ಕಾರ್ಯಗಳು ಜರುಗುತ್ತಿದ್ದು, ಇದು ಗಂಗಾವತಿಯ ಹೃದಯ ಭಾಗದಲ್ಲಿ ಇರುವುದರಿಂದ ಇಡೀ ಗಂಗಾವತಿಯ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಕಾರ್ಯಕ್ರಮ ಪಾಂಡುರಂಗ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಕಾರ್ಯಕ್ರಮ ಜರುಗಲಿ. ಈಗ ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದ ಜನಾರ್ದನ ರೆಡ್ಡಿಯವರು ಈ ದೇವಸ್ಥಾನವನ್ನು ಅಭಿವೃದ್ಧಿಗೋಸ್ಕರ ಇನ್ನೂ ಅನುದಾನವನ್ನು ಕೊಟ್ಟು ಇದು ಗಂಗಾವತಿಯ ಮಾದರಿಯ ಪಾಂಡುರಂಗ ದೇವಸ್ಥಾನವಾಗಿ ನಿರ್ಮಾಣವಾಗಲೆಂದು ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ಆಷಾಢ ಏಕಾದಶಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇವತ್ತು ವಿಶೇಷವಾಗಿ ಬೆಳಗ್ಗೆ
ಬೆಳಗ್ಗೆ 4 ಗಂಟೆ ಸುಮಾರಿಗೆ ಕಾಕಡಾರತಿ ನಡೆಯುತ್ತದೆ ಮತ್ತು ನಾಳೆ ದ್ವಾದಶಿ ಇದ್ದ ಕಾರಣ ಅವತ್ತು ಅವಾಗಲೂ ಕಾಕಡಾರತಿ ನಡೆಯುತ್ತದೆ. ಪ್ರತಿಯೊಂದು ಇವತ್ತು ಸಾಯಂಕಾಲ ಮತ್ತು ವಿಜೃಂಭಣೆಯಿಂದ ಭಜನಾ ಕಾರ್ಯಕ್ರಮಗಳು ಎಲ್ಲವೂ ಜರುಗುತ್ತವೆ. ಮಾಸದ ನಿಮಿತ್ತ ಆಷಾಢ ಏಕಾದಶಿ ಇದ್ದ ಕಾರಣ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ಎಲ್ಲವೂ ಜರುಗುತ್ತವೆ. ಪಂಡರಾಪುರದಲ್ಲಿ ಪ್ರತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಅದೇ ಕಾರಣದಿಂದ ಅದರ ರೀತಿಯಿಂದ ಗಂಗಾವತಿಯಲ್ಲಿ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಆಷಾಢ ಮಾಸದ ನಿಮಿತ್ತ ಈ ಕಾರ್ಯಕ್ರಮಗಳೆಲ್ಲವೂ ನಡೆಯುತ್ತವೆ.